ಹಾಯ್, ನೀವೇನಾದರೂ ಗ್ರ್ಯಾಜುಯೇಷನ್ ಮಾಡಿದ್ರಾ? ಹಾಗಾದರೆ ಇಂಡಿಯನ್ ನೇವಿಯಲ್ಲಿ ವರ್ಕ್ ಮಾಡೋವಂಥ ಆಪರ್ಚುನಿಟಿ ನಿಮ್ಮದಾಗಿರ್ಬೋದು. ಅದು ಹೇಗೆ ಮತ್ತು ಏನು ಎಲಿಜಿಬಿಲಿಟಿ ಮತ್ತು ಏನು ಕ್ವಾಲಿಫಿಕೇಷನ್ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಇಂಡಿಯನ್ ನೇವಿಯಲ್ಲಿ ಇದೀಗ ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ನ ವೇಕೆನ್ಸೀಸ್ ಖಾಲಿ ಇದ್ದು, ಒಟ್ಟು ನಿಮಗೆ 250 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ನಿಮಗೆ ಜನವರಿ 24ನೇ ತಾರೀಕಿಂದ ಅಪ್ಲೈನ ಮಾಡ್ಬೋದಾಗಿದ್ದು, ಫೆಬ್ರವರಿ 24ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಯಾವೆಲ್ಲ ಬ್ರಾಂಚಲ್ಲಿ ಏನೆಲ್ಲ ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ, ಇನ್ನು ಇಲ್ಲಿ ಇರೋವಂಥ ಜಾಬ್ಸಲ್ಲಿ ಎಲ್ಲ ಜಾಬ್ಸಲ್ಲೂ ಆಲ್ಮೋಸ್ಟ್ ಮೆನ್ ಹಾಗೆ ವಿಮೆನ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 23 ವರ್ಷದ ಒಳಗಡೆ ಇರೋವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಯಾವೆಲ್ಲ ಬ್ರಾಂಚಸಲ್ಲಿ ವೇಕೆನ್ಸೀಸ್ ಖಾಲಿ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಎಕ್ಸಿಕ್ಯೂಟಿವ್ ಬ್ರಾಂಚ್ನಲ್ಲಿ ಒಟ್ಟು 76 ವೇಕೆನ್ಸೀಸ್ ಖಾಲಿ ಇದೆ. ಈ ಒಂದು ಹುದ್ದೆಗೆ BE/BTech ವಿತ್ 60% ಮಾರ್ಕ್ಸ್ನೊಂದಿಗೆ ಪಾಸಾಗಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಪೈಲಟ್ ಹಾಗೆ ನಾವೆಲ್ ಏರ್ ಆಪರೇಟರ್ ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ನ ಬ್ರಾಂಚ್ನಲ್ಲಿ ವೇಕೆನ್ಸೀಸ್ ಖಾಲಿ ಇದೆ. ಈ ಹುದ್ದೆಗೆ ಕೂಡ BE/BTech ವಿತ್ ಮಿನಿಮಮ್ 60% ಮಾರ್ಕ್ಸ್ನೊಂದಿಗೆ ಪಾಸಾಗಿರೋವಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿದ್ದು, 25/20/18 ವೇಕೆನ್ಸೀಸ್ ಖಾಲಿ ಇದ್ದು, ಈ ಹುದ್ದೆಗೆ ಮಿನಿಮಮ್ 19 ಇಯರ್ಸ್ ಮೇಲೆ ಆಗಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಖಾಲಿ ಇದೆ. ಈ ಒಂದು ಹುದ್ದೆಗೆ BE/BTech MBA ವಿತ್ ಫಸ್ಟ್ ಕ್ಲಾಸ್ ಅಥವಾ BSc BCom BSc ಮಾಡಿರೋವಂಥವ್ರು ಮತ್ತು MCA ಅಥವಾ MSc ಮಾಡಿರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದರಲ್ಲಿ 10 ವೇಕೆನ್ಸೀಸ್ ಮಾತ್ರ ಇರುತ್ತೆ. ಇನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇದರಲ್ಲಿ ಒಟ್ಟು ನಿಮಗೆ 7 ವೇಕೆನ್ಸೀಸ್ ಬಂದು MSc ವಿತ್ MA ಮಾಡಿರೋವಂಥವ್ರಿಗಾಗಿರುತ್ತೆ. ಇನ್ನು BE/BTech ಮತ್ತು ME MTech ಮಾಡಿರೋವಂಥವ್ರಿಗೆ 8 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದಕ್ಕೂ ಕೂಡ ಮೆನ್ ಹಾಗೆ ವುಮೆನ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಬ್ರಾಂಚಸ್ನಲ್ಲಿ ಇಂಜಿನಿಯರಿಂಗ್ ಬ್ರಾಂಚ್ನಲ್ಲಿ ಇರೋವಂಥವ್ರಿಗೆ ಇದರಲ್ಲಿ BE/BTech ವಿತ್ 60% ಮಾರ್ಕ್ಸ್ನೊಂದಿಗೆ ಮೆರಿನ್ ಇಂಜಿನಿಯರಿಂಗ್, ಇಂಸ್ಟ್ರುಮೆಂಟೇಷನ್, ಏರೋಸ್ಪೇಸ್ ಇಂಜಿನಿಯರಿಂಗ್, ಆಟೋಮೊಬೈಲ್, ಮೆಟಲರ್ಜಿ ಮತ್ತು ಈ ಒಂದು ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಒಟ್ಟು 42 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಸಬ್ಮೇರಿನ್ ಟೆಕ್ ಇಂಜಿನಿಯರಿಂಗ್ನ ಇದಕ್ಕೂ ಕೂಡ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದೆ. ಇದರಲ್ಲಿ ಮೆನ್ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಎಲೆಕ್ಟ್ರಾನಿಕ್ ಬ್ರಾಂಚ್ ಡಿಪಾರ್ಟ್ಮೆಂಟ್ನಲ್ಲಿ ಇದಕ್ಕೆ ಬಂದು BE/BTech ವಿತ್ 60% ಮಂದಿಗೆ ಪಾಸಾಗಿರೋಂಥವ್ರು ಹಾಗೆ ಆಲ್ ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದೆ. ಇದಕ್ಕೆ ಮೆನ್ ಹಾಗೆ ವುಮೆನ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸಬ್ ಮೆರಿನ ಟೆಕ್ನಿಕಲ್ ಎಲೆಕ್ಟ್ರಾನಿಕ್ನ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಹುದ್ದೆಗೆ ಮೆನ್ ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇದು ಕೂಡ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ಒಂದು ಜಾಬ್ದಲ್ಲಿ ಒಟ್ಟು ಸಬ್ಮೆರಿನಲ್ಲಿ ಕೆಲಸ ಮಾಡೋವಂಥವ್ರು ಮಾತ್ರ ಮೆನ್ ಇರುತ್ತೆ. ಇನ್ನೆಲ್ಲ ಬ್ರಾಂಚಸ್ನಲ್ಲಿ ಕೂಡ ಮೆನ್ ಹಾಗೆ ವುಮೆನ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಪ್ಲಸ್ ಇದರಲ್ಲಿ ಯಾರಿಗೆಲ್ಲ NCC ಸರ್ಟಿಫಿಕೇಟ್ ಇದೆಯೋ ಅವರಿಗೆ ಪ್ಲಸ್ 5% ರಿಲ್ಯಾಕ್ಸೇಷನ್ ಅನ್ನೋದು ನೀಡ್ತಾ ಇದ್ದಾರೆ. ಇನ್ನು ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂತ ಆಲ್ರೆಡಿ ಹೇಳಿರೋ ಹಾಗೆ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ವಿತ್ ಫೈನಲ್ ಇಯರ್ ವಿತ್ ಮಿನಿಮಮ್ 60%ನೊಂದಿಗೆ ಪಾಸಾಗಿರೋವಂಥವ್ರು, ಅಥವಾ ಯಾರೆಲ್ಲ ಗ್ರ್ಯಾಜುಯೇಷನ್ ಇನ್ ಇಂಜಿನಿಯರಿಂಗ್ ವಿತ್ 60%ನೊಂದಿಗೆ ಪಾಸಾಗಿದ್ರು ಅಂಥವ್ರು ಈ ಒಂದು ವೇಕೆನ್ಸಿಗೆ, ಅಂದರೆ ಇದು ಗ್ರ್ಯಾಜುಯೇಷನ್ ಹಾಗೆ ಇಂಜಿನಿಯರಿಂಗ್ನ ಜಾಬ್ ಆಗಿರೋದ್ರಿಂದ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮುಗಿಸಿದ್ರೂ ಸಾಕು, ಈ ಒಂದು ಹುದ್ದೆಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಯಾರೆಲ್ಲ ಪೈಲಟ್ ಹಾಗೆ NAO ಅಥವಾ ಸಬ್ಮೇರಿನಲ್ಲಿ ಕೆಲಸ ಮಾಡೋವಂಥವ್ರಿಗೆ ಸ್ಯಾಲ್ರಿ ಬಂದು ಅಲವೆನ್ಸಸ್ ಬಂದು 31,250 ರೂಪಾಯಿ ಇರುತ್ತೆ. ಅದು ಬಿಟ್ಟು ಬೇರೆಯವರಿಗೆ ಸ್ಟಾರ್ಟಿಂಗ್ಗೆ ಬಂದು 1,25,000 ಸ್ಟಾರ್ಟಿಂಗ್ ಪೇಮೆಂಟ್ ಅನ್ನೋದು ಇರುತ್ತೆ.
ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ರಿಲ್ಯಾಕ್ಸೇಷನ್ ಹೈಟ್ ವೆಯ್ಟ್ನಲ್ಲಿ ಮತ್ತು ಟ್ಯಾಟೂ ಬಗ್ಗೆ ತಿಳ್ಕೊಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ www.joinindiannavy.gov.in ಈ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದಾಗುತ್ತೆ. ಹೈಟ್ ವೆಯ್ಟ್ ಹೇಗೆ ಮತ್ತು ಟ್ಯಾಟೂ ಯಾವ ರೀತಿ ಇರುತ್ತೆ ಅಂತದನ್ನೆಲ್ಲ. 10 ಇಯರ್ ಬಂದು ನಿಮಗೆ 12 ಇಯರ್ಸ್ ಇರುತ್ತೆ. ಎಕ್ಸಾಮ್ ಡಬಲ್ ಬಂದು ನಿಮಗೆ ಮ್ಯಾಕ್ಸಿಮಮ್ 2 ಇಯರ್ಸ್ವರೆಗೂ ಎಕ್ಸಾಮ್ ಡಬಲ್ ಮಾಡಲಾಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಟಗರಿ ಮೇಲೆ ಡಿಗ್ರಿ ಮತ್ತು ಮಾರ್ಕ್ಸ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ಅಪ್ಲೈಯನ್ನು ಮಾಡೋವಂಥವ್ರು ಕೂಡ www.joinindiannavy.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲೇ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಥವಾ ಏನೋ ಫರ್ದರ್ ಇನ್ಫಾರ್ಮೇಷನ್ ಕೂಡ ಈ ಒಂದು ವೆಬ್ಸೈಟಲ್ಲಿ ಕೂಡ ನೀವು ತಿಳ್ಕೊಬೋದಾಗಿರುತ್ತೆ. ಮೆಡಿಕಲ್ ಚೆಕಪ್ ಇರುತ್ತೆ ಮತ್ತು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಬಂದು ನಿಮಗೆ ಒಟ್ಟು 2-3 ಇಯರ್ಸ್ವರೆಗೂ ಏನು ಟ್ರೈನಿಂಗ್ ಕೂಡ ಇರುತ್ತೆ. ಪ್ರೊಬೇಷನ್ ಪೀರಿಯಡ್ ಬಂದು ನಿಮಗೆ 2 ಇಯರ್ಸ್ ಆಗಿರುತ್ತೆ. ಮತ್ತು ಪೇಯಬಲ್ ಬಂದು ಮಿನಿಮಮ್ ನಿಮಗೆ ಅಲವೆನ್ಸಸ್ ಎಲ್ಲ ಸೇರಿ 1,25,000 ನಿಮಗೆ ಸ್ಯಾಲ್ರಿ ಪರ್ ಮಂತ್ಗೆ ಇರುತ್ತೆ. ನಿಮಗೆ ಸ್ಯಾಲ್ರಿ ಬಂದು ಇನ್ನು ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದು ನೀವು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡೋವಂಥವ್ರು January 24 ಅಪ್ಲೈ ಮಾಡ್ಬೋದಾಗಿರುತ್ತೆ. ಆಗ ಲಿಂಕ್ ಆ್ಯಕ್ಟಿವೇಟ್ ಅನ್ನೋದು ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಮತ್ತು ಏನೇನು ಸರ್ಟಿಫಿಕೇಟ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಏನಾದರೂ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ ಪ್ರೈವೇಟ್ ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಾನು ಮಾಡ್ತಿರೋಂಥ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ವೀಡಿಯೋಸ್ ತುಂಬ ಹೆಲ್ಪ್ಫುಲ್ ಆಗಿದೆ ಅಥವಾ ಯಾವ ರೀತಿ ವೀಡಿಯೋಸ್ ನಿಮಗೆ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.